ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಎಸ್ಐಟಿಯ ಶೋಧ ಕಾರ್ಯಾಚರಣೆ ನಡೆಯಿತು. ಅನಾಮಿಕ ತೋರಿಸಿದ 11A ಸ್ಥಳದಲ್ಲೂ ಕೂಡ ಅಸ್ಥಿ ಪಂಜರ ಸಿಗಲಿಲ್ಲ. 13ನೆಯ ಸ್ಪಾಟ್ ಬದಲಾಗಿ 11A ಬಳಿ ಶೋಧ ಕಾರ್ಯ ನಡೆದಿತ್ತು. ಬೆಳಗ್ಗೆ ಅಷ್ಟೇ ಹೊಸ ಸ್ಥಳವನ್ನ ತೋರಿಸಿದ್ದ ಅನಾಮಿಕ ವ್ಯಕ್ತಿ ಸತತ 2 ಗಂಟೆ ಕಾರ್ಯಾಚರಣೆ ನಡೆಸಿದ ಬಳಿಕವೂ ಕೂಡ ಯಾವುದೇ ಅವಶೇಷ ಸಿಕ್ಕಿಲ್ಲ. 11A ಬಳಿ ಶೋಧ ಕಾರ್ಯ ಮುಗಿಸಿದಂತಹ ಎಸ್ಐಟಿ ಟೀಮ್ ಇದುವರೆಗೂ ಅನಾಮಿಕ ತೋರಿಸಿದ ಗುರುತು ಹಾಕಿದ ಕಡೆಗಳಲ್ಲಿ ಸಿಕ್ಕಂತಹ ಅವಶೇಷಗಳು ಕೇವಲ ಒಂದು ಕಡೆ ಮಾತ್ರ. 6ನೆಯ ಸ್ಪಾಟ್ನಲ್ಲಿ ಮಾತ್ರ ಅವಶೇಷ ಪತ್ತೆಯಾಗಿದೆ. 25 ಮೂಳೆಗಳನ್ನು ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ, ಪತ್ತೆ ಹಚ್ಚಿದ್ದಾರೆ. ಅದನ್ನ FSLಗೂ ಕೂಡ ಕಳುಹಿಸಲಾಗಿದೆ. ಇನ್ನುಳಿದಂತೆ ಆತ ಗುರುತಿಸಿದ್ದ ಯಾವುದೇ ಸ್ಥಳದಲ್ಲೂ ಯಾವ ಅಸ್ಥಿ ಪಂಜರವೂ ಸಿಕ್ಕಿಲ್ಲ. 11ನೆಯ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಕೇವಲ 5 ನಿಮಿಷ ಕಾರ್ಯಾಚರಣೆ ನಡೆಸಿ ಬಂಗ್ಲಾ ಗುಡ್ಡದ ಒಳಗಡೆ ಹೋದ್ರು. ಅಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಇದು ಮೊನ್ನೆ ಆದಂತಹ ಕಾರ್ಯಾಚರಣೆ. ಬಂಗ್ಲಾ ಗುಡ್ಡದಲ್ಲಿ ಮೇಲ್ಭಾಗದಲ್ಲಿಯೇ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕು. ಅದನ್ನ ಹೊರತುಪಡಿಸಿ ಬೇರೆ ಯಾವ ಸ್ಥಳದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅಸ್ಥಿ ಪಂಜರ ಸಿಗಲಿಲ್ಲ. 13ನೆಯ ಪಾಯಿಂಟ್ ಮಾತ್ರ ಅಗೆಯೋದು ಬಾಕಿ ಇದೆ. ಇವತ್ತು 13ನೆಯ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡಿಬೇಕಾಗಿತ್ತು. ಆದರೆ 13ನೆಯ ಪಾಯಿಂಟ್ನಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಇದ್ದಂತಹ ಹಿನ್ನೆಲೆ ಅನಾಮಿಕ ಮತ್ತೊಂದು ಜಾಗವನ್ನ ತೋರಿಸಿದ್ದ. ಬಂಗ್ಲಾ ಗುಡ್ಡದ ಒಳಗೆ 11.A ಅಂದ್ರೆ ಪಾಯಿಂಟ್ ನಂಬರ್ 11ರ ಸಮೀಪದಲ್ಲೇ ಇರುವಂತಹ ಮತ್ತೊಂದು ಜಾಗ. ಹಾಗಾಗಿ ಪಾಯಿಂಟ್ 11A ಆ ಭಾಗದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಯಿತು. ಸತತ 2 ಗಂಟೆ ಕಾರ್ಯಾಚರಣೆ ನಡೆಯಿತು. ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಲಿಲ್ಲ. ಏನೂ ಕೂಡ ಸಿಗಲಿಲ್ಲ. ಅಧಿಕಾರಿಗಳಿಗೆ ವಾಪಸ್ಸಾದರು. 4 ಗಂಟೆಯ ಸುಮಾರಿಗೆ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಇನ್ನು 2 ಗಂಟೆ ಕಾಲಾವಕಾಶ ಇತ್ತು. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಇವತ್ತಿನ ಕಾರ್ಯಾಚರಣೆಯನ್ನ ಆಗಲೇ ಮುಗಿಸಿದ್ರು. ಇಲ್ಲಿಂದ ನೇರವಾಗಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ತೆರಳಿದ್ರು. ಪಾಯಿಂಟ್ ನಂಬರ್ 13ರಲ್ಲಿ ನಾಳೆ ಶೋಧ ಕಾರ್ಯ ನಡೆಸ್ತಾರ ಅಧಿಕಾರಿಗಳು, ಅಥವಾ ಅನಾಮಿಕ ದೂರುದಾರ ತೋರಿಸುವ ಹೊಸ ಜಾಗದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಬಹಳ ಕುತೂಹಲ ಇದೆ. ಅನಾಮಿಕ ದೂರುದಾರ ನಿರೀಕ್ಷೆ ಮಾಡಿದಂತಹ ಜಾಗದಲ್ಲಿ ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿಲ್ಲ. ಹಾಗಾಗಿ ನಾಳೆ ಕಾರ್ಯಾಚರಣೆಯ ಕ್ಲೈಮ್ಯಾಕ್ಸ್ ದಿನವ ಅಥವಾ ಬೇರೆ ಜಾಗಗಳನ್ನ ಗುರುತು ಮಾಡಿ ಅಲ್ಲಿ ಅಗೆಯುವ ಕಾರ್ಯ ಆಗುತ್ತಾ? ಬಹಳ ಕುತೂಹಲ ಇದೆ. ಈ ಕುರಿತಾಗಿ ನಾಳೆನೆ ಮಾಹಿತಿಗಳು ಕೂಡ ಸಿಗತ್ತೆ. ಇವತ್ತು 11 ಗಂಟೆಯ ಸುಮಾರಿಗೆ ಬರಬೇಕಾಗಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಬಂದದ್ದು 1 ಗಂಟೆಯ ಸುಮಾರಿಗೆ. 1 ಗಂಟೆಯ ಸುಮಾರಿಗೆ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಅಧಿಕಾರಿಗಳು ಹೋಗಿದ್ದು ಬಂಗ್ಲಾ ಗುಡ್ಡದ ಒಳಗಡೆ. ಅಲ್ಲಿ ಹೊಸದೊಂದು ಜಾಗವನ್ನ ಅನಾಮಿಕ ತೋರಿಸಿದ್ದ 11A. ಆ ಜಾಗದಲ್ಲಿ ಶೋಧ ಕಾರ್ಯ ನಡೆಯಿತು ಸುಮಾರು 2 ತಾಸುಗಳ ಕಾಲ. 2 ತಾಸು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಏನೂ ಸಿಗಲಿಲ್ಲ ಅಧಿಕಾರಿಗಳಿಗೆ. ಹಾಗಾಗಿ ವಾಪಸ್ಸಾದರು. ಇವತ್ತಿನ ಕಾರ್ಯಾಚರಣೆಯನ್ನ ಇಲ್ಲಿಗೆ ಮುಗಿಸಿದ್ರು ಅಧಿಕಾರಿಗಳು. ಇನ್ನು ನಾಳೆ ಕಾರ್ಯಾಚರಣೆಯನ್ನ ಮುಂದುವರಿಸಲಿದ್ದಾರೆ. ಅದು ಪಾಯಿಂಟ್ ನಂಬರ್ 13ರಲ್ಲ ಅಥವಾ ಬೇರೆ ಜಾಗವ ಅನ್ನೋದು ನಾಳೆ ಗೊತ್ತಾಗುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.